Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ಅತ್ಯಾಚಾರ ಕೇಸ್ ಜೊತೆಗೆ ಹಲವು ಹಳೆ ಕೇಸ್ಗಳನ್ನು ಕೂಡ ರಿಓಪನ್ ಮಾಡಲಾಗಿದೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂದ ಹೆಸರು ಅಂತಂದ್ರೆ ಅದು ದೇವರಾಜೇಗೌಡ ಹೆಸರು. ಆದ್ರೆ ಈಗ ಹಳೆ ಕೇಸ್ಗಳನ್ನ ರಿಓಪನ್ ಮಾಡಲಾಗಿದೆ. ಎಸ್ಐಟಿ ತನಿಖೆ ಕೆಡ್ಡಾಕು ಕೂಡ ಬೀಳಿರುವಂತಹ ಬಿಜೆಪಿಯ ಮುಖಂಡ ಎಸ್ಐಟಿಯಿಂದ ದೇವರಾಜೇಗೌಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಸೋಮವಾರ ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ಗೆ ಅರ್ಜಿ ಸಲ್ಲಿಕೆ, ವಿಚಾರಣೆಗಾಗಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆಯೋದಕ್ಕೆ ಈಗ ಎಲ್ಲಾ ಸಾಧ್ಯತೆಗಳಿವೆ. ದೇವರಾಜೇಗೌಡ ವಿರುದ್ಧದ ಹಳೆ ಕೇಸ್ಗಳು ಕೂಡ ಈಗ ಮತ್ತೆ ರಿಓಪನ್ ಆಗ್ತಾ ಇವೆ. ಅದರ ಬಗ್ಗೆ ಕೂಡ ತನಿಖೆ ಶುರುವಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ನೋಟಿಸ್ ನೀಡಿದ್ದ ಡಿಸಿ ವಂಚನೆ ಸೇರಿದ ಹಾಗೆ 5ಕ್ಕೂ ಹೆಚ್ಚು ಕೇಸ್ಗಳನ್ನ ರಿಓಪನ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಇದೀಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕೇಸ್ನಲ್ಲಿ ಈಗ ಆರೋಪ ಸಂಬಂಧಪಟ್ಟ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹಾಗೆ ಈಗ ದೇವರಾಜೇಗೌಡ ಲಾಕ್ ಆಗಿದ್ದಾರೆ. ಸೊ ಇದು ಕೇವಲ ಆ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗುವ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನು ಹಿಂದಿನ ಹಳೆ ಕೇಸ್ಗಳೇನೇ ಇತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋದು, ಇಂಥ ಕೇಸ್ಗಳು ಎಸ್ಐಟಿ ತನಿಖೆ ಕೆಡ್ಡಾಕು ಕೂಡ ಬೀಳುವಂಥ ಒಂದು ಸಾಧ್ಯತೆಗಳಿವೆ. ಎಸ್ಐಟಿಯಿಂದ ದೇವರಾಜೇಗೌಡ ವಶಕ್ಕೆ ಪಡೆಯುವಂಥ ಸಾಧ್ಯತೆ. ಯಾಕಂದರೆ ಒಂದು ಗಂಭೀರವಾದಂಥ ಆರೋಪ ಏನಿತ್ತು ಅಂತಂದರೆ ದೇವರಾಜೇಗೌಡರು ಇದನ್ನು ಸರ್ಕ್ಯುಲೇಟ್ ಮಾಡೋದಕ್ಕೆ ಅವರಿಂದಾನೇ ಆಯ್ತಿದ್ದು ಅನ್ನೋ ಒಂದು ಆರೋಪ ಕೂಡ ಇದೆ. ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಜುನಾಥ್, ಇದೀಗ ದೇವರಾಜೇಗೌಡ ಆರಂಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಂಥ ಹೆಸರು ಅವ್ರದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಈಗ ಅವ್ರ ಮೇಲೇನೆ ಒಂದಷ್ಟು ಕೇಸ್ಗಳು ಬೀಳ್ತಾ ಇದೆ. ಹಳೆ ಕೇಸ್ಗಳನ್ನು ಕೂಡ ರಿಓಪನ್ ಮಾಡೋ ಬಗ್ಗೆ ಈಗ ಒಂದಷ್ಟು ಚಿಂತನೆ ನಡೀತಿದೆ ಅನ್ನೋದು. ಸೊ ಹಿಂದೆ ಇದ್ದಂಥ ಕೇಸ್ಗಳು ಯಾವುದು, ಈಗ ಸದ್ಯಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ ಇದೆ ಅಂತ? ಅವಿನಾಶ್, ಏನು ಏಪ್ರಿಲ್ 1ನೇ ತಾರೀಕು ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರ ವಿರುದ್ಧ ಸಂತ್ರಸ್ತ ಮಹಿಳೆಯೊಬ್ಬರು ಹಾಜರಾಗಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಕ್ಕಂಥ ದೂರನ್ನು ಕೊಟ್ಟಿದ್ರು. ಅದೇ ದೂರಿನಲ್ಲಿ ಸಂತ್ರಸ್ತ ಮಹಿಳೆಯ ಮರು ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈಗ ದೇವರಾಜೇಗೌಡರ ಮೇಲೆ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಅವರ ಬಂಧನ ಕೂಡ ಆಗಿದೆ. ಈಗ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಹಾಸನದ ಜಿಲ್ಲಾ ಕಾರಾಗೃಹದಲ್ಲಿ ವಕೀಲ ದೇವರಾಜೇಗೌಡ ಇದ್ದಾರೆ. ಅವಿನಾಶ್, ಬಹಳ ಪ್ರಮುಖವಾಗಿ ಏನು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂತ ಏನು ಪೆನ್ಡ್ರೈವ್ ವೈರಲ್ ಪ್ರಕರಣ ಇದೆ, ಅಂದ್ರೆ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ವೈರಲ್ ಆಗಿತ್ತು. ಆ ಪ್ರಕರಣದಲ್ಲಿ ಅಂದ್ರೆ ಅಶ್ಲೀಲ ವಿಡಿಯೋಗಳಿದ್ದಂಥ ಪೆನ್ಡ್ರೈವ್ನ ಮೊದಲು ನಾನು ಕೊಟ್ಟಿದ್ದಂಥದ್ದು ದೇವರಾಜೇಗೌಡಗೆ ಅಂತಕ್ಕಂಥ ಮಾಹಿತಿಯನ್ನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅವರೇನು ಹೇಳಿದ್ರು. ಅದಾದ ಬಳಿಕ ವಕೀಲ ದೇವರಾಜೇಗೌಡರು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸೊ ನನಗಿಂತ ಮುಂಚಿತವಾಗಿ ಪೆನ್ಡ್ರೈವ್ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರಿಗೆ ಕಾರ್ತಿಕ್ ಕೊಟ್ಟಿರು ಅಂತಕ್ಕಂಥ ಆರೋಪವನ್ನು ಮಾಡೋ ಮೂಲಕ ಈ ವಿಡಿಯೋಗಳ ವೈರಲ್ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಥವಾ ಕಾಂಗ್ರೆಸ್ ನಾಯಕರು ಇದ್ದಾರೆ ಅಂತಕ್ಕಂಥ ಗಂಭೀರ ಸ್ವರೂಪದ ಆರೋಪವನ್ನು ಮಾಡಿದ್ರು. ಆ ನಂತರದಲ್ಲಿ ಈಗ ಅಚ್ಚರ ರೀತಿಯಲ್ಲಿ 1 ತಿಂಗಳ ಹಿಂದೆ ದಾಖಲಾಗಿದ್ದಂಥ ಕೇಸ್ನಲ್ಲಿ ಈಗ ದೇವರಾಜೇಗೌಡರ ಬಂಧನ ಆಗಿದೆ. ದೇವರಾಜೇಗೌಡರ ಪರ ವಕೀಲರು ಕೂಡ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. 1 ತಿಂಗಳ ಹಿಂದೆ ಸಂತ್ರಸ್ತ ಮೇಲೆ ದೂರು ಕೊಟ್ಟಾಗ ಅತ್ಯಾಚಾರ ಅಂತಕ್ಕಂಥ ಆರೋಪವನ್ನು ಸೇರಿಸಿರಲಿಲ್ಲ. 1 ತಿಂಗಳಿಂದ ಆಕೆಯ 164 ಹೇಳಿಕೆಯನ್ನು ಕೂಡ ದಾಖಲು ಮಾಡಿಲ್ಲ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ತನಿಖೆ ಕೂಡ ಆಗಿರಲಿಲ್ಲ. ಈಗ ದಿಢೀರ್ ಅಂತೇಳಿ ಸಂತ್ರಸ್ತ ಮಹಿಳೆಯ ಮರು ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಅಂದ್ರೆ 376(1) ಸೆಕ್ಷನ್ ಆಧಾರದಲ್ಲಿ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇದೊಂದು ರಾಜಕೀಯ ಪ್ರೇರಿತ ಕೇಸ್ ಇದು. ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದ್ದಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ದೇವರಾಜೇಗೌಡ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದ್ರೆ ದೇವರಾಜೇಗೌಡ ವಿರುದ್ಧ ಇದ್ದಂತ ಇನ್ನು ಹಲವಾರು ಕೇಸ್ಗಳು ರಿಓಪನ್ ಮಾಡಲಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಪ್ರಮುಖವಾಗಿ ಮಾರ್ಚ್ 14ನೇ ತಾರೀಕು ದೇವರಾಜೇಗೌಡ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಜಿಲ್ಲಾಧಿಕಾರಿ ಜೊತೆ ಒಂದಷ್ಟು ವಾಗ್ವಾದ ನಡೆಸಿರ್ತಾರೆ. ಆಗ ಜಿಲ್ಲಾಧಿಕಾರಿ ಅವರು ಕೂಡ ಹಾಸನ ನಗರ ಠಾಣೆಗೆ ಒಂದು ದೂರನ್ನ ಕೊಟ್ಟಿರ್ತಾರೆ ಕರ್ತವ್ಯಕ್ಕೆ ಅಡ್ಡಿ ಆರೋಪದಲ್ಲಿ. ಆ ಕೇಸನ್ನು ಕೂಡ ಈಗ ತನಿಖೆ ಶುರು ಮಾಡಿದ್ದಾನೆ ಅಂತೇಳಿ. ಮತ್ತೊಂದು ಮಾರ್ಚ್ 29ನೇ ತಾರೀಕು ದೇವರಾಜೇಗೌಡ ವಿರುದ್ಧ ಒಂದು ಜಾತಿ ನಿಂದನೆ ಪ್ರಕರಣ ಕೂಡ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಕೂಡ ಈಗ ದೇವರಾಜೇಗೌಡ ತನಿಖೆ ಎದುರಿಸಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಈಗ ದೇವರಾಜೇಗೌಡ ಅವರನ್ನ ಎಸ್ಐಟಿ ಅಂದ್ರೆ ಬಾಡಿ ವಾರೆಂಟ್ ಮೂಲಕ ಅವ್ರನ್ನ ವಶಕ್ಕೆ ಪಡೆಯತಕ್ಕಂಥ ಸಾಧ್ಯತೆ ಇದೆ. ಏನು ಸೋಮವಾರ ಓಪನ್ ಕೋರ್ಟ್ ಅಲ್ಲಿ ಎಸ್ಐಟಿ ಅವರು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕುವ ಮೂಲಕ ದೇವರಾಜೇಗೌಡರನ್ನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಸೊ ಈ ಮೂಲಕವಾಗಿ ಈಗ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ದೇವರಾಜೇಗೌಡ ಅವರಿಗೆ ಹಲವಾರು ಸಂಕಷ್ಟ ಎದುರಾಗ್ತದೆ. ಒಂದ್ ಕಡೆ ಎಸ್ಐಟಿ ಅವರು ತನಿಖೆ ಕರೀತಾರೆ, ಮತ್ತೊಂದು ಕಡೆ ಹಳೆ ಸಾಕಷ್ಟು ಕೇಸ್ಗಳು ಕೂಡ ರಿಓಪನ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಚರ್ಚೆ ಆಗ್ತಾ ಇದೆ. ಈಗ ಅವಿನಾಶ್, ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ. ದೇವರಾಜೇಗೌಡ ಈ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯವಾಗಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ.
Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.